ಸೊ ಕೆನಬಿಸ್ ಕಲ್ಟಿವೇಶನ್, ಗಾಂಜಾ ಕೃಷಿ ನೋಡಿ. ಈಗ ಇದು ದಿಸ್ ಇಸ್ ಎ ನೋಡಿ, ಗಾಂಜಾ ಸಸ್ಯ ಇದೆಯಲ್ಲ, ಅದರ ವೈಜ್ಞಾನಿಕ ಹೆಸರು ಕೆನಬಿಸ್ ಸಟೈವಾ ಅಂತ. ಓಕೆ, ಕೆನಬಿಸ್ ಸಟೈವಾ. ಸೊ ಇದನ್ನು ಕೆನಬಿಸ್ ಸಟೈವಾ, SATTIVA, ಕೆನಬಿಸ್ ಸಟೈವಾ ಅಂತ ಇದು ವೈಜ್ಞಾನಿಕ ಹೆಸರು. ಸೊ ಇಟ್ಸ್ ಎ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ಓಕೆ, ಮಾದಕ ವಸ್ತು. ಸರಿ. ಸೊ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ಗೆ ಉದಾಹರಣೆ ಕೊಡಿ, ಗಾಂಜಾ ಬಿಟ್ಟು. ಓಕೆ, ಟೊಬ್ಯಾಕೊ ಕೊಡ್ಬೋದಾ? ಎಸ್ ಆರ್ ನೋ? ಸೊ ಟೊಬ್ಯಾಕೊ, ತಂಬಾಕು ಕೊಡ್ಬೋದು, ತಂಬಾಕು ಕೊಡ್ಬೋದು. ಅದಾದಮೇಲೆ ಆಲ್ಕೋಹಾಲ್ ಅಲ್ವಾ, ಮದ್ಯ ಕೊಡ್ಬೋದು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಈಗ ಗಾಂಜಾ. ಓಕೆ, ಸೊ ಗಾಂಜಾವನ್ನು ಇಂಗ್ಲೀಷಲ್ಲಿ ನಾವು ಕೆನಬಿಸ್ ಅಂತ ಕರಿತೀವಿ. ಸೊ ಕೆನಬಿಸ್ ಅಂತ ಕರಿತೀವಿ. ಅಥವಾ ಪ್ಲೀಸ್ ಮಾತಾಡಬೇಡಿ, ಮಾರಿಜುವಾನಾ ಅಂತ ಕೂಡ ಪದ ಬಳಸ್ತೀವಿ. ಅಥವಾ ಕೆನಬಿಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅದಕ್ಕೆ ಕನ್ನಡದಲ್ಲಿ ಗಾಂಜಾ ಅಂತೀವಿ. ಆಯ್ತಾ? ಸೊ ಸರಿ, ಆಯ್ತು. ತಂಬಾಕಲ್ಲಿ ಕಂಡು ಬರುವಂಥ ರಾಸಾಯನಿಕ ವಸ್ತು ಯಾವುದು? ನಿಕೋಟಿನ್. ತಂಬಾಕಲ್ಲಿ ಕಂಡು ಬರುವಂಥ ರಾಸಾಯನಿಕ ವಸ್ತು ನಿಕೋಟಿನ್. ಆಲ್ಕೋಹಾಲ್ ಕಂಡು ಬರೋದು ಎಥೆನಾಲ್. ಓಕೆ, ಸೊ ಕೆನಬಿಸ್ ಅಲ್ಲಿ THC ಅಂತ ಕರಿತೀವಿ. THC, ಟೆಟ್ರಾ ಹೈಡ್ರೋಕೆನಬಿನಾಲ್ ಅಂತ. ಓಕೆ, ನೀಡ್ ನಾಟ್ ರೈಟ್, ಎಲ್ಲ ನೋಟ್ಸಲ್ಲಿ ಇರುತ್ತೆ, ಆರಾಮಾಗಿ ಕೇಳಿಸ್ಕೊಂಡ್ರೆ ಸಾಕಾಯ್ತು. ಕೆಲವರು ಹೆಂಗೆ ಮಾಡ್ತಾರೆ, ಬಂದಿರೋದೇ. ಸೊ ಟೆಟ್ರಾ ಹೈಡ್ರೋಕೆನಬಿನಾಲ್ ಅಂತ ಕರಿತೀವಿ. ಇಟ್ಸ್ ಎ ಕೆಮಿಕಲ್ ಕಾಂಪೊನೆಂಟ್. ಓಕೆ, ಈ ನಿಕೋಟಿನ್ನು, ಎಥೆನಾಲು ಮತ್ತು ಟೆಟ್ರಾ ಹೈಡ್ರೋಕೆನಬಿನಾಲ್ನ ನಾವು ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ, ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತ ಕೂಡ ಕರಿಬೋದು. ಮಾದಕ ವಸ್ತುಗಳು. ಓಕೆ, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್, ಮಾದಕ ವಸ್ತುಗಳು. ಓಕೆ, ಈಗ ಏನಕ್ಕೆ ಅದನ್ನು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಅಂತ ಒಂದು ಸಿಂಪಲ್ ಆಗಿ ಹೇಳ್ಬೋದು. ವಾಟ್ ವಿಲ್ ಹ್ಯಾಪನ್, ಆಯಿತಾ? ನೋಡಿ, ನಮ್ಮದು ಬ್ರೈನ್ ಇದೆಯಲ್ಲ, ಬ್ರೈನ್ ಈಸ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರಿ ಆರ್ಗನ್ ಆಫ್ ದ ಬಾಡಿ ಥ್ರೂ ನರ್ವಸ್ ಸಿಸ್ಟಮ್. ಓಕೆ, ನರಮಂಡಲ, ಬ್ರೈನ್, ಮೆದುಳಿರುತ್ತಲ್ಲ, ಅದು ನರಗಳ ಮೂಲಕ ಪ್ರತಿಯೊಂದು ಅಂಗಗಳಿಗೂ ಕೂಡ ಚಾಚ್ಕೊಂಡಿರುತ್ತೆ. ರೈಟ್ ಸರ್? ಸೊ ಏನಾಗುತ್ತೆ, ವಿ ಹ್ಯಾವ್ ದಿಸ್ ನರ್ವ್ಸಲ್ಲಿ ವಿ ಹ್ಯಾವ್ ಎ ಮೈಕ್ರೋ ಯೂನಿಟ್ಸ್ ಕಾಲ್ಡ್ ನ್ಯೂರಾನ್ಸ್. ಇನ್ ಬಯಾಲಜಿ ಶಿಖನ್ ಸರ್ ಹೇಳಿರ್ತಾರೆ ನ್ಯೂರಾನ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ನನಗೇನೋ ಬರೀಬೇಕು ಅಂತ ಇಟ್ಕೊಳ್ಳೋದು. ಓಕೆ, ನಾನು ಬರೀಬೇಕು ಅಂದರೆ ಬ್ರೈನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಮಾತ್ರ ಬರೀಕಾಗೋದು. ನಾನು ಬರೀಬೇಕು ಅಂದರೆ ಬ್ರೈನ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಬ್ರೈನ್ ಹೆಂಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ? ಥ್ರೂ ನರ್ವ್ಸ್. ಓಕೆ, ನರಗಳಲ್ಲಿ ಒಂದು ಮೈಕ್ರೋ ಯೂನಿಟ್ಸ್ ಇರ್ತವೆ, ದರ್ ಕಾಲ್ಡ್ ನ್ಯೂರಾನ್ಸ್. ಈ ನ್ಯೂರಾನ್ಸ್ ಇಂಟರ್ ಕನೆಕ್ಟೆಡ್ ಇರ್ತವೆ. ಬಾಡಿನಲ್ಲಿ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇರ್ತವೆ, ಇಂಟರ್ ಕನೆಕ್ಟೆಡ್ ಇರ್ತವೆ. ಸೊ ಬ್ರೈನು ಇನ್ಸ್ಟ್ರಕ್ಷನ್ ಕೊಡಿದ ತಕ್ಷಣ ಆ ಇನ್ಸ್ಟ್ರಕ್ಷನ್ಸು ನ್ಯೂರಾನ್ಸಲ್ಲಿ ಪಾಸ್ ಆಗುತ್ತೆ. ಆ ನ್ಯೂರಾನ್ಸಲ್ಲಿ ಸಿಗ್ನಲ್ಸ್ ಬಂದಾಗ ನನ್ನ ಕೈ ಆ್ಯಕ್ಷನ್ ಮಾಡುತ್ತೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆಯಿತಾ? ಸಿಂಪಲಾಗಿ ಹೇಳ್ತೀನಿ, ಅರ್ಥ ಆಗೋ ಭಾಷೆ. ಬಟ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ನ ಕನ್ಸ್ಯೂಮ್ ಮಾಡಿದಾಗ, ಓಕೆ, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸನ್ನು ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ನ್ಯೂರಾನ್ಸ್ ಹಿಂಗೆ ಕನೆಕ್ಟೆಡ್ ಇರ್ತಾವಲ್ಲ, ಸ್ವಲ್ಪ ಹಿಂಗೆ ವೀಕ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಪೀಪಲ್ ಹೂ ಸ್ಮೋಕ್, ಈಗ ಯಾರು ಸಿಗರೇಟ್ ಸೇರ್ತಾರೆ, ಸಿಗರೇಟ್ ಯಾಕೆ ಸೇರ್ತಾರೆ? ಸ್ವಲ್ಪ ಇದು ಸ್ಟ್ರೆಸ್ ಜಾಸ್ತಿ ಇದೆ ಸರ್. ಓಕೆ, ಸ್ಟ್ರೆಸ್ ಜಾಸ್ತಿ ಇದೆ, ಟೆನ್ಷನ್ ಜಾಸ್ತಿ ಇದೆ, ಸಿಗರೇಟ್ ಸೇರಿದ್ರೆ ಸ್ವಲ್ಪ ಆರಾಮ ಅನಿಸುತ್ತೆ ಸರ್. ಓಕೆ, ಯಾಕೆ ಆರಾಮ ಅನಿಸುತ್ತೆ ಸಿಗರೇಟ್ ಸೇರಿದಾಗ ಅಂತಂದರೆ, ಸರ್ ನಿಕೋಟಿನ್ ಅಂಶ ಏನು ಮಾಡುತ್ತೆ ಗೊತ್ತಾ, ಈ ನ್ಯೂರಾನ್ಸು ಟೈಟಾಗಿ ಇಂಟರ್ ಕನೆಕ್ಟೆಡ್ ಇರ್ತಾವಲ್ಲ, ಸ್ವಲ್ಪ ಹಿಂಗೆ ಲೂಸ್ ಮಾಡುತ್ತೆ, ಆಗ ಮೈಂಡ್ ಆರಾಮ ಅನಿಸುತ್ತೆ. ನಿಕೋಟಿನ್ಗಿಂತ ಒಂದು ಹೆಜ್ಜೆ ಮೇಲವರೆ ಆಲ್ಕೋಹಾಲ್. ಓಕೆ, ಇನ್ನೂ ಸ್ವಲ್ಪ ಜಾಸ್ತಿ ಲೂಸ್ ಆಗುತ್ತೆ. ಗಾಂಜಾ ಹೊಡೋದು, ಕಿದ್ಕೊಂಡು ಹೋಗೋದು. ಸಿಂಪಲ್, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆಯಿತಾ? ಎಸ್ಪೆಷಲಿ ಓಕೆ ನೋಡಿ, ಈ ಗಾಂಜಾ ಹೊಡೆದವ್ರಿಗೆ ಏನೇನು ಡಿಸೀಸಸ್ ಬರುತ್ತೆ ಅಂತ. ಓಕೆ, ಮೊದಲನೇದು ಸರ್
ಸೈಕಲಾಜಿಕಲ್ ಡಿಸಾರ್ಡರ್ಸ್ ಬರುತ್ತೆ. ಸೈಕಲಾಜಿಕಲ್ ಡಿಸಾರ್ಡರ್ಸ್ ಅಂದರೆ ಒಂದು ಕಾಯಿಲೆ ಇದೆ, ಸ್ಕೀಝೋಫ್ರೀನಿಯಾ ಅಂತ ಒಂದು ಕಾಯಿಲೆ. ಸ್ಕೀಝೋಫ್ರೀನಿಯಾವನ್ನು ಡ್ಯುಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರೀತಾರೆ. ಎರಡೆರಡು ವ್ಯಕ್ತಿತ್ವ ಇರುತ್ತೆ. ಗಾಂಜಾ ಹೊಡೆಯೋಕ್ಕಿಂತ ಮುಂಚೆ ಒಂದು, ಗಾಂಜಾ ಹೊಡೆದಾದ್ಮೇಲೆ. ಈಗ ಆಲ್ಕೋಹಾಲ್ ತಗೊಳ್ಳಿ, ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಒಂದು ಲೆವೆಲ್ ಹೊಡೆದ್ರೆ ಪರವಾಗಿಲ್ಲ, ವಿಪರೀತ ಹೊಡೆದ್ರೆ ಗೊತ್ತಲ್ಲ, ಡ್ಯುಯಲ್ ಪರ್ಸನಾಲಿಟಿ. ಸೊ ಪ್ಲೀಸ್ ಮಾತಾಡ್ಬಿಡಿ. ಸೊ ಸ್ಕೀಝೋಫ್ರೀನಿಯಾ ಅಂತ, ಓಕೆ. ಸೊ ಡ್ಯುಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಡೆವಲಪ್ ಆಗುತ್ತೆ. ಅಂದರೆ ಅದನ್ನ ಸೇವನೆ ಕಾರಣ ಮಾಡೋಕ್ಕಿಂತ ಮುಂಚೆ ಒಂದು ಪರ್ಸನಾಲಿಟಿ ಇರುತ್ತೆ, ಸೇವನೆ ಮಾಡಿದ್ಮೇಲೆ ಅಂದರೆ ಏನಂತಾರೆ, ಸಂಬಂಧನೇ ಇರಲ್ಲ, ಏನು ಯಾಕೆ ಬ್ರೈನ್ ವರ್ಕ್ ಆಗ್ತಿರಲ್ಲ, ನ್ಯೂರಾನ್ಸ್ ಕನೆಕ್ಟೆಡ್ ಇರಲ್ಲ. ಓಕೆ, ಒಂದು. ಎರಡನೇದು, ಯಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಹೆವಿ ಮಾಡ್ತಾರೋ, ಸ್ಮೋಕಿಂಗ್ ಹೆವಿ ಮಾಡ್ತಾರೋ, ಅಥವಾ ಗಾಂಜಾ ಸೇವನೆ ಮಾಡ್ತಾರೋ, ಅದಕ್ಕೆ ನೀವು ಅಬ್ಸರ್ವ್ ಮಾಡಿ, ದೇರ್ ಇಂಟು ಡಿಪ್ರೆಷನ್. ಒಂಥರ ನಾರ್ಮಲ್ ಇರಲಿ, ಯಾವಾಗಲೂ ಡಿಪ್ರೆಸ್ಡ್ ಮೋಡಲ್ಲಿ ಇರ್ತಾರೆ. ಯಾಕೆ ಡಿಪ್ರೆಷನ್ ಅಂದರೆ ಗಾಂಜಾ ಹೊಡಿಬೇಕಲ್ಲ. ಈಗ ಒಂದು ಇಫ್ ಯು ಸಿ ದ ಆಸ್ ದ ರೀಸನ್, ಸ್ಮೋಕಿಂಗ್ ಆಫ್ ಸಿಗರೆಟ್ಸ್ ತಗೊಳ್ಳಿ. ಓಕೆ, ಯಾಕೆ ಸ್ಮೋಕ್ ಮಾಡ್ತಾರೆ ಅಂತ ಕೇಳಿದ್ರೆ, ಬಿಗಿನಿಂಗಲ್ಲಿ ಸರ್ ಟೆನ್ಷನ್ ಜಾಸ್ತಿ ಸರ್, ಅದಕ್ಕೆ ಸಿಗರೆಟ್ಸ್ ಸೇದಬೇಕು. ಹೋಗ್ತಾ 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 ಹೆಂಗಾಗುತ್ತೆ, ಸಿಗರೆಟ್ಸ್ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಕು. ಫಸ್ಟ್ ಏನಾಗಿತ್ತು, ಟೆನ್ಷನ್ಗೋಸ್ಕರ ಸಿಗರೆಟ್ ಹೊಡಿತಿರ್ತಾರೆ, ಆಯಿತಾ. ಹೋಗ್ತಾ 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 ಅದು ಹ್ಯಾಬಿಟ್ ಹೆಂಗೆ ಕಲ್ಟಿವೇಟ್ ಆಗಿಬಿಡುತ್ತೆ ಅಂದರೆ, ಸಿಗರೆಟ್ ಸೇದೋಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋದು. ಟೆನ್ಷನ್ ಇರಲ್ಲ ಆ್ಯಕ್ಚುಲಿ, ಬಟ್ ಸಿಗರೆಟ್ ಸೇದಬೇಕಲ್ಲ. ಸೊ ಅಂದರೆ ಈ ಡಿಪ್ರೆಷನ್ನು, ಆಂಗ್ಸೈಟಿ, ಸ್ಕೀಝೋಫ್ರೀನಿಯಾ ಅನ್ನುವಂಥ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಡೆವಲಪ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ವಿಲ್ ಲೀಡ್ ಟು ದ ಡ್ಯಾಮೇಜಿಂಗ್ ಆಫ್ ಬ್ರೈನ್. ಹೇಳ್ತಿದ್ದೀವಲ್ಲ. ಸೊ ಯಾವುದೇ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಗಲಿ, ಇಟ್ ಈಸ್ ನೋಡಿ, ಈಗ ಸಿಗರೇಟು ಅಷ್ಟೇ, ಅದು ನಿಮ್ಮ ಲಂಗ್ಸಿಗೆ ಹಾಳು ಮಾಡ್ಬೋದು, ಹಾರ್ಟಿಗೆ ಹಾಳು ಮಾಡ್ಬೋದು, ಬಟ್ ಇಟ್ ಈಸ್ ಗೋಯಿಂಗ್ ಟು ಡ್ಯಾಮೇಜ್ ಬ್ರೈನ್ ಬಿಕಾಸ್ ಇಟ್ಸ್ ಎ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್. ಎನಿ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಫಾರ್ ದಟ್ ಮ್ಯಾಟರ್. ಅದು ನಿಕೋಟಿನ್ ಇರ್ಬೋದು, ಎಥನಾಲ್ ಆಗಿರ್ಬೋದು, ಟೆಟ್ರಾ ಹೈಡ್ರೋಕೆನಬಿನಾಲ್ ಆಗಿರ್ಬೋದು, ಕಾಲಾಂತರದಲ್ಲಿ ನರಮಂಡಲವನ್ನು ಹಾಳು ಮಾಡುತ್ತೆ. ಆಯಿತಾ. ಹಾಗಾದರೆ ಸರ್, ಭಾರತದಲ್ಲಿ ಗಾಂಜಾ ಲೀಗಲ್ಲ, ಇಲ್ಲಿಗಲ್. ಓಕೆ, ಸೊ ನೋಡಿ, ಅದಕ್ಕೋಸ್ಕರ ಒಂದು ಸಪ್ರೇಟ್ ಆ್ಯಕ್ಟ್ ಪಾಸ್ ಮಾಡಿ. ಓಕೆ, ಸೊ ಸಪ್ರೇಟ್ ಆ್ಯಕ್ಟ್ ಪಾಸ್ ಮಾಡಿದ್ದೀವಿ, NDPS ಕಾಯ್ದೆ ಅಂತ. ಓಕೆ, NDPS ಕಾಯ್ದೆ ಅಂತ, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1985. NDPS ಕಾಯ್ದೆ ಈಗ ಒಂದು ಐ ಥಿಂಕ್ ಒಂದೂವರೆ ವರ್ಷಗಳ ಹಿಂದೆ ಸುಮಾರು ಸೆಲೆಬ್ರಿಟಿಗಳನ್ನು ಕೇಸ್ ಮಾಡಿದರು, ಬಿಕಾಸ್ ಡ್ರಗ್ಸ್ ಸೇವನೆ ಮಾಡ್ತಿದ್ದಾರೆ ಅಂತ. ಕೇಸ್ ಆಗಿತ್ತೇ ಇಲ್ಲ. ಯಾವ ಕಾಯ್ದೆ? ಇದೇ ಕಾಯ್ದೆ, NDPS ಆ್ಯಕ್ಟ್. ಓಕೆ, ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಭಾರತದಲ್ಲಿ ಯಾರೂ ಗಾಂಜಾವನ್ನ ಇಟ್ಕೊಳ್ಳಂಗಿಲ್ಲ, ಬಳಕೆ ಮಾಡೋಂಗಿಲ್ಲ, ಬೆಳೆಯಂಗಿಲ್ಲ, ಮಾರಾಟ ಮಾಡೋಂಗಿಲ್ಲ. ಓಕೆ ಸರ್, ಮಾಡಿದ್ರೆ ನೋಡಿ, ಪೊಸೆಷನ್, ಸಂಗ್ರಹಣೆ ಮಾಡ್ಕೊಳ್ಳೋದು, ಬಳಕೆ ಮಾಡೋದು, ಬೆಳೆಯೋದು, ಮಾರಾಟ ಮಾಡೋದು ಮಾಡಿದ್ರೆ ನಿಮಗೆ 10,000 ರೂಪಾಯಿ ಫೈನ್ ಹಾಕ್ಬಿಟ್ಟು 10 ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ. ನಾನ್ ಬೇಲೆಬಲ್ ಇದು, ಆಯಿತಾ. ಸೊ ಈ ಕೇಸ್ ಪ್ರಕಾರ ಗಾಂಜಾವನ್ನು ನೋಡಿ, ಸಂಗ್ರಹಣೆ ಮಾಡೋಂಗಿಲ್ಲ, ಬಳಕೆ ಮಾಡೋಂಗಿಲ್ಲ, ಬೆಳೆಯಂಗಿಲ್ಲ, ಮಾರಾಟ ಮಾಡೋಂಗಿಲ್ಲ, ಮಾಡಿದ್ರೆ 10,000 ರೂಪಾಯಿ ಫೈನು, 10 ಲಕ್ಷ ರೂಪಾಯಿ ಜೈಲು ಶಿಕ್ಷೆ. ಸರಿ, 10 ವರ್ಷ ಜೈಲು ಶಿಕ್ಷೆ. ಆಯ್ತು, ಕೇಳ್ರಿ. ಏನು ಆಧಾರ? ಓಕೆ, ಸೊ ಸರ್, ಈಗ 10,000 ರೂಪಾಯಿ ಫೈನ್ ಕಟ್ಬಿಟ್ಟು ಸೇರ್ಬೋದಾ ಸರ್? ಹಿಂಗಿದ್ರೆ ಮಾಡಕ್ಕೆ 10,000 ರೂಪಾಯಿ ಫೈನ್ ಕಟ್ಬಿಟ್ಟು ಗಾಂಜಾ ಸೇರ್ಬೋದಾ ಸರ್? ಓಕೆ, ದಿಸ್ ಈಸ್ ವಾಟ್ ಲಾಸಸ್. ಓಕೆ, ಆಯ್ತು. ಆದರೆ ಒಂದು, ಓಕೆ, ಈ ಗಾಂಜಾ ಎಲೆಗಳನ್ನು ಯೂಸ್ ಮಾಡ್ಕೊಂಡು ನಾವು ಬಾಂಗ್ ಅಂತ ತಯಾರು ಮಾಡ್ತಾರೆ, ಬಾಂಗ್. ಓಕೆ, ನನಗೆ ಗೊತ್ತಿಲ್ಲ ಅದು, ಬಟ್ ನೋಡಿಲಿ, NDPS ಕಾಯ್ದೆ ಕೆಳಗಡೆ ಪ್ಲೇಸ್ ಬಾಂಗ್ ಮಾತ್ರ ಕವರ್ ಆಗಿದೆ. ಇದು ಲೂಪೋಲ್. ಇದು ನಾನು ಇವತ್ತಿಂದ ಇದನ್ನೇ ಮಾಡ್ತೀವಿ ಸರ್, ನಾನು ಪ್ರಮೋಟ್ ಮಾಡ್ತಿಲ್ಲ, ಕಾಯ್ದೆ ಏನಿದೆ ಅದು ಹೇಳ್ತಾ ಇದ್ದೀನಿ. NDPS ನೋಡಿ, ಗಾಂಜಾ ಎಲೆಗಳನ್ನು ಬಳಕೆ ಮಾಡ್ಕೊಂಡು ಬಾಂಗ್ ಅಂತೇನೋ ಸೇವನೆ ಮಾಡ್ತಾರಂತೆ, ಇದನ್ನ ಸದ್ಯಕ್ಕೆ ಕವರ್ ಮಾಡಿಲ್ಲ. ದಟ್ಸ್ ಅ ಲೂಪೋಲ್. ಆಯಿತು. ಒಟ್ಟಾರೆ ಸರ್, ಗಾಂಜಾ ಸೇವನೆ, ಮಾರಾಟ, ಕೃಷಿ, ಸಂಗ್ರಹಣೆ ಎಲ್ಲವೂ ಕೂಡ ಅಪರಾಧ, ನಾನ್ ಬೇಲೆಬಲ್ ಅಫೆನ್ಸ್.
ಬಟ್ 2023 ಸುಪ್ರೀಂ ಕೋರ್ಟ್ ಉತ್ತರಾಖಂಡ್ ಹೈಕೋರ್ಟ್, ಪ್ಲೀಸ್ ಕೇಳಿಸ್ಕೊಳ್ಳಿ, ಉತ್ತರಾಖಂಡ್ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಏನಂತ, ಗಾಂಜಾ ಬೆಳಿಬಹುದು, ಆದರೆ ಅದಕ್ಕೆ ಲೈಸೆನ್ಸ್ ತಗೊಂಡಿರ್ಬೇಕು, ಗೌರ್ಮೆಂಟಿಂದ ಲೈಸೆನ್ಸ್ ತಗೊಂಡಿರ್ಬೇಕು. ಮತ್ತು ಆ ಲೈಸೆನ್ಸ್ ಏನಕ್ಕೆ ಅಂದರೆ ಓನ್ಲಿ ಫಾರ್ ಮೆಡಿಸಿನಲ್ ಪ್ರಾಪರ್ಟೀಸ್. ಓಕೆ, ನಿಮಗೆ ನೋಡಿ ಎಷ್ಟೋ ಮಾತ್ರೆಗಳು ನುಂಗಿದ ತಕ್ಷಣ ಸ್ವಲ್ಪ ನಿದ್ದೆ ಬರ್ತವೆ, ಹೌದಾ ಇಲ್ಲ? ಎಸ್, ಅದರಲ್ಲಿ ಮೈಕ್ರೋಗ್ರಾಮ್ಸ್ ಆಫ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ಸನ್ನು ಯೂಸ್ ಮಾಡಿರ್ತಾರೆ, ಆಯಿತಾ? ಬಟ್ ಅದೇನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಅಷ್ಟು ಸಣ್ಣ ಪ್ರಮಾಣದಲ್ಲಿ ಯೂಸ್ ಮಾಡಿರ್ತಾರೆ, ಓನ್ಲಿ ಫಾರ್ ಮೆಡಿಸಿನಲ್ ಪ್ರಾಪರ್ಟೀಸ್. ಅರ್ಥ ಆಗ್ತಿದೆಯಾ? ಅಂದರೆ ವೈದ್ಯಕೀಯ ಕಾರಣಗಳಿಗೋಸ್ಕರ ಗಾಂಜಾವನ್ನು ಬೆಳಿಬೋದು, ಬಟ್ ಅಂತಹ ಗಾಂಜಾ ಬೆಳೆಗಾರರು ಸರ್ಕಾರದಿಂದ ಲೈಸೆನ್ಸ್ ಪಡ್ಕೊಂಡಿರಬೇಕು ಅಂತ 2023 ಉತ್ತರಾಖಂಡ್ ಹೈಕೋರ್ಟು ತೀರ್ಪು ಕೊಟ್ಟಿದೆ. ಓಕೆ, ಉತ್ತರಾಖಂಡ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಇದ್ರ ಆಧಾರದ ಮೇಲೆ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಏನಿದೆ ಅಂತಂದರೆ, ಉತ್ತರಾಖಂಡ್ ಸರ್ಕಾರ ಮೆಡಿಸಿನಲ್ ಪರ್ಪಸ್ಗೋಸ್ಕರ ಗಾಂಜಾ ಬೆಳೆಯೋದಕ್ಕೆ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಇನ್ ನ್ಯೂಸ್.